I welcome to Ashu Creations. ಇವತ್ತು ನಾನು ನೀರು ದೋಸೆ ಮತ್ತು ಟೊಮೊಟೊ ಕರಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. 4 ಕಪ್ ಅಕ್ಕಿನ ರಾತ್ರಿನೇ ನೆನೆಸಿಡಿ. ನೆನೆಸಿಟ್ಟ ಅಕ್ಕಿನ ಬೆಳಗ್ಗೆ ರುಬ್ಕೊಳ್ಳಿ. 1 ಕಪ್ ಅಕ್ಕಿಗೆ 1/4 ಕಪ್ ಕಾಯಿ ಹಾಕಿ ಸ್ವಲ್ಪ ನೀರು ಹಾಕಿ ಮತ್ತು ಸಾಲ್ಟ್ ಹಾಕಿ ರುಬ್ಕೊಳ್ಳಿ, ನುಣ್ಣಗೆ ರುಬ್ಕೊಳ್ಳಿ. ನೀರು ದೋಸೆಗೆ ಟೊಮೊಟೊ ಕರಿ ಮತ್ತು ಎಗ್ ಕರಿ, ಚಿಕನ್ ಕರಿ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಈ ಥರ ನುಣ್ಣಗಿರಲಿ. ನೀರು ಹಾಕ್ಕೊಳ್ಳಿ ಆದಷ್ಟು. ನೀರು ದೋಸೆಗೆ ಜಾಸ್ತಿ ನೀರಿದ್ರೇ ಅದು ಚೆನ್ನಾಗಿ ಬರೋದು, ಗಟ್ಟಿಯಾಗಿದ್ದರೆ ಚೆನ್ನಾಗಿ ಬರಲ್ಲ. ನೋಡಿ ಈ ಥರ ಇರಬೇಕು. ನೋಡ್ಕೊಂಡು ನೀರು ಹಾಕ್ಕೊಳ್ಳಿ. ತವ ಕಾಯಕ್ಕೆ ಇಟ್ಕೊಳ್ಳಿ. ಒಂದು ಈರುಳ್ಳಿ ತೊಗೊಂಡು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಬ್ರಷ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ ನೀರು ದೋಸೆ. ನೋಡಿ ಈ ಥರ ಚೆಲ್ಕೊಳ್ಳಿ. ತೊಗೊಂಡು ಸ್ವಲ್ಪನೇ ತೊಗೊಂಡು ಮಾಡಿ. ಇದು ನಾರ್ಮಲ್ ದೋಸೆ ಥರ ಒಂದೇ ಕಡೆ ಹಾಕ್ಬಿಟ್ಟು ಎಳಿಬೇಡಿ. ಅದು ಎಳೆದ್ರೆ ಗಟ್ಟಿಯಾಗಿ ಬರುತ್ತೆ, ಎಲ್ಲ ಕಟ್ಟಾಗುತ್ತೆ ದೋಸೆ. ಲಿಡ್ನ ಕ್ಲೋಸ್ ಮಾಡಿ ಮೇಲ್ಗಡೆ ಸ್ಟೀಮಿಗೆ ಚೆನ್ನಾಗಿ ಬೇಯುತ್ತದು. ತಿರುಗಿಸಿ ಮತ್ತು ಇನ್ನೊಂದು ಸೈಡು ಬೇಯಿಸ್ಕೊಳ್ಳಿ ಒಂದು 2 ಸೆಕೆಂಡ್ಸು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಒಂದು 5 ಸೆಕೆಂಡ್ಸ್ ಆದಮೇಲೆ ತೆಗೆದು ಪ್ಲೇಟಿಗೆ ಹಾಕ್ಕೊಂಡು ಫೋಲ್ಡ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ಟೊಮೆಟೊ ಕರಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ. ಒಂದು ಬಾಣಲಿಲಿ ಎಣ್ಣೆ ಹಾಕ್ಕೊಳ್ಳಿ. ಒಂದು ಸ್ಪೂನ್ ಸಾಸಿವೆ, ಕಡಲೆಬೇಳೆ 1 ಸ್ಪೂನು, ಒಂದು ಸ್ವಲ್ಪ ಕರಿಬೇವು, ಒಂದೆರಡು ಗ್ರೀನ್ ಚಿಲ್ಲಿ, ಒಂದೆರಡು ರೆಡ್ ಚಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಕೊಂಡು ಹಾಕ್ಕೊಳ್ಳಿ. ಮೂರರಿಂದ 4 ಸಣ್ಣದಾಗಿ ಕಟ್ ಮಾಡಿರೋ ಆನಿಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು ಸ್ಪೂನ್ ಸಾಲ್ಟು, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ತಾನೆ ಇರಿ. ಚೆನ್ನಾಗಿ ಹಣ್ಣಾಗಿರೋಂಥದ್ದು 4-5 ಟೊಮೆಟೊ ತೊಗೊಂಡು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಟೊಮೆಟೊನ ಚೆನ್ನಾಗಿ ಬೇಯಿಸ್ಕೊಬೇಕು. ಚೆನ್ನಾಗಿ ಅದು ಸ್ಮ್ಯಾಶ್ ಆಗಬೇಕು, ಆವಾಗಲೇ ಅದು ಚೆನ್ನಾಗಿ ಬರುತ್ತೆ. ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ.
2 ಸ್ಪೂನ್ ಚಿಲ್ಲಿ ಪೌಡರು ಇಲ್ಲಾಂದರೆ ಸಾಂಬಾರು ಪುಡಿನೂ ಹಾಕೋಬೋದು. ಒಂದು 1/4 ಸ್ಪೂನು ಅರಿಶಿನ ಹಾಕ್ಕೊಳ್ಳಿ. ಒಂದು 10 ಮಿನಿಟ್ಸು ಮುಚ್ಚಳ ಮುಚ್ಚಿ ಬೇಯೋದಕ್ಕೆ ಬಿಡಿ, ಅದು ಚೆನ್ನಾಗಿ ಬೇಯಲಿ. ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಬೇಯಿಸಿ. ಆಲ್ಮೋಸ್ಟ್ 1/2 ಅವರ್ ಆಗುತ್ತೆ ಇದು ಟೊಮೆಟೊ ಗೊಜ್ಜು ಮಾಡೋಷ್ಟರಲ್ಲಿ. 1 ಕಪ್ ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯೋದಕ್ಕೆ ಬಿಡಿ. ಮತ್ತು ಒಂದು 10 ಮಿನಿಟ್ಸು ಗಟ್ಟಿಯಾಗಿ ಬೇಕಿದ್ರೆ ಹಾಗೆ ಇರಲಿ, ಇಲ್ಲಾಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಸ್ವಲ್ಪ ಸ್ಮ್ಯಾಶ್ ಆಗಿ ಚೆನ್ನಾಗಿ ಟೊಮೆಟೊ ಚೆನ್ನಾಗಿ ಬೆಂದಿದ್ರೆ ಅದು ಚೆನ್ನಾಗಿರುತ್ತೆ, ಗ್ರೇವಿ ಟೈಪ್ ಬರುತ್ತೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ನೋಡಿ ಚೆನ್ನಾಗಿ ಬೆಂದಿದೆ. ಇವಾಗ ಟೊಮ್ಯಾಟೊ ಕರಿ ರೆಡಿಯಾಗಿದೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನೀರು ದೋಸೆ ಜೊತೆ ಟೊಮೆಟೊ ಕರಿ ರೆಡಿ ಇದೆ. Thank you for watching my video.